ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ತುಂಬಾನೇ ಇಂಪಾರ್ಟೆಂಟು. ಸರ್ಕಾರದಿಂದನೇ ಆದೇಶವನ್ನ ಹೊರಡಿಸಿದ್ದಾರೆ. ಬೇಕಾದ್ರೆ ನಿಮ್ಮ ಹತ್ತಿರದ ಆಧಾರ್ ಸೇವಾ ಕೇಂದ್ರಗಳಲ್ಲಿ ಹೋಗಿ ನೀವು ವಿಚಾರಿಸ್ಕೋಬಹುದು ಏನ್ ಅಪ್ಡೇಟ್ ಸರ್ಕಾರದಿಂದ ಹೊಸದಾಗಿ ಬಂದಿದೆ ಅಂದ್ಬಿಟ್ಟು. ಸೊ ನೀವೆಲ್ಲರೂ ಕೂಡ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸ್ಬೇಕು ಅಂತ ಹೇಳಿ ಸರ್ಕಾರದಿಂದ ತಿಳಿಸ್ತಾ ಇದ್ದಾರೆ. ಸೊ ನೀವೇನಾದ್ರೂ ಈಗ ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ, ಈ ಡೇಟ್ ಒಳಗಡೆ ಅಪ್ಡೇಟ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು. ಆ ಡೇಟ್ ಒಳಗಡೆ ಏನಾದ್ರೂ ನೀವು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಲಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದು ಕೂಡ ಸ್ಥಗಿತಗೊಳ್ಳುತ್ತೆ. ಜೊತೆಗೆ ನೀವು ಅದಾದ ನಂತರ 1,000 ರೂಪಾಯಿ ದಂಡ ಕಟ್ಟಿ ಮಾಡಿಸ್ಕೋಬೇಕಾಗತ್ತೆ. ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಇವತ್ತು ಕೊಡ್ತಾ ಹೋಗ್ತೀನಿ. ಯಾರೆಲ್ಲ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಬೇಕು, ಅಪ್ಡೇಟ್ ಮಾಡಿಸಿದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಏನಾದ್ರೂ ತೊಂದರೆ ಆಗತ್ತಾ, ಅಥವಾ ಅಪ್ಡೇಟ್ ಮಾಡಿಸ್ಲಿಲ್ಲ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ತೊಂದರೆ ಆಗತ್ತಾ, ಸೊ ಪ್ರತಿಯೊಂದು ವಿಷಯವನ್ನ ಈಗ ಕಂಪ್ಲೀಟ್ ಆಗಿ ತಿಳಿಸ್ತಾ ಹೋಗ್ತೀನಿ. ಅಂಡ್ ಅದ್ರ ಜೊತೆಗೆ ರೇಷನ್ ಕಾರ್ಡ್, BPL ರೇಷನ್ ಕಾರ್ಡ್ ಯಾರ್ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ರಿ ಅಲ್ವಾ, ಹೊಸದಾಗಿ ಅರ್ಜಿ ಹಾಕೋರಾಗಿರ್ಬೋದು ಅಥವಾ ಅರ್ಜಿ ಹಾಕಿರೋರು ಇನ್ನೂ ನಮಗೆ ರೇಷನ್ ಕಾರ್ಡ್ ಕೊಟ್ಟೇ ಇಲ್ಲ, ನಾವು ಅರ್ಜಿ ಹಾಕಿ ಕಳೆದ 1 ವರ್ಷ 2 ವರ್ಷ ಆಗಿತ್ತು ಅಂತಿದ್ರೆ ಅಲ್ವಾ, ಸೊ ಅಂತವ್ರಿಗೂ ಕೂಡ ಇಲ್ಲಿ ಗುಡ್ ನ್ಯೂಸ್ ಇದೆ. ಇಬ್ಬರಿಗೂ ಕೂಡ ಇವಾಗ ತಿಳಿಸ್ಕೊಡ್ತೀನಿ. ಸೊ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿದ್ರೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮಗೂ ಕೂಡ ತಿಳಿಯುತ್ತೆ. ಓಕೆ ಫ್ರೆಂಡ್ಸ್, ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಂಡ್ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಹಾಗೆ ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಈಗ ಮೊದಲನೇದಾಗಿ ಆಧಾರ್ ಕಾರ್ಡ್ ಬಗ್ಗೆ ಮಾತಾಡ್ಬಿಡ್ತೀನಿ. ಸೊ ಈಗ ಸರ್ಕಾರದಿಂದಾನೇ ಹೊರಡಿಸಿರುವಂತಹ ಆದೇಶ ಏನಪ್ಪಾ ಅಂತ ಹೇಳಿದ್ರೆ, ಇದೇ ಜೂನ್ 14ನೇ ತಾರೀಕು ಅಂದ್ರೆ ಇದು ಮೇ ತಿಂಗಳು, ಮುಂದಿನ ತಿಂಗಳು. ಓಕೆನಾ? ಸೊ ಜೂನ್ 14ನೇ ತಾರೀಕು 2025ನೇ ಇಸ್ವಿ ಒಳಗಡೆ ನೀವೆಲ್ಲರೂ ಕೂಡ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸಬೇಕು. ಓಕೆನಾ? ಸೊ ಕೊನೆಯ ದಿನಾಂಕ ಬಂದು ಜೂನ್ 14ನೇ ತಾರೀಕು, ಮುಂದಿನ ತಿಂಗಳು ಕೊಟ್ಟಿದ್ದಾರೆ. ಸೊ ಎಲ್ಲರೂ ಅಂತ ಹೇಳಿದ್ರೆ ಯಾವ ರೀತಿ ಅಂತ ಹೇಳ್ತೀನಿ ನೋಡಿ. ಕಳೆದ 10 ವರ್ಷದಿಂದ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಏನೇನು ನೀವು ಅಪ್ಡೇಟ್ ಮಾಡಿಸಿಲ್ಲ ಅಂದ್ರೆ ಏನೇನು ತಿದ್ದುಪಡಿ ಅಥವಾ ಬದಲಾವಣೆಯನ್ನ ಏನು ಮಾಡಿಸೇ ಇಲ್ದೇನೆ ಕಳೆದ 10 ವರ್ಷದಿಂದ ಆಧಾರ್ ಕಾರ್ಡ್ ನ ಹಂಗೆ ಸುಮ್ಮನೆ ಇಟ್ಕೊಂಡಿರ್ತೀವಿ ಅಲ್ವಾ, ಸೊ ಅಂತವ್ರುಗಳು ಮಾತ್ರ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಲೇಬೇಕು ಇದೇ ಜೂನ್ 14ನೇ ತಾರೀಕು ಒಳಗಡೆ ಅಂತ ಹೇಳಿ ತಿಳಿಸಿರುವಂತದ್ದು. ಅಂಡ್ ಇಲ್ಲಿ ನಿಮ್ಗೆ ಇವಾಗ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಕೆಲವೊಂದಿಷ್ಟು ಜನಗಳಿಗೆ ಡೌಟ್ ಕೂಡ ಬರುತ್ತೆ. ಏನ್ ಡೌಟ್ಸ್ ಇರ್ಬೋದು ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಅರ್ಥ ಮಾಡ್ಕೊಂಡಿದ್ದೀನಿ. ನಿಮಗೆ ಬರೋ ಡೌಟ್ಸ್ ಏನಿರ್ಬೋದು ಅಂದ್ಬಿಟ್ಟು ಅದನ್ನ ಹೇಳ್ತೀನಿ ನೋಡಿ. ಈಗ ಕೆಲವೊಬ್ರು ಕೇಳ್ತೀರಾ ಕಮೆಂಟ್ ಅಲ್ಲಿ, ಅನಿತಾ ನಾವು ಆಧಾರ್ ಕಾರ್ಡ್ ಅಲ್ಲಿ ಫೋನ್ ನಂಬರ್ ಚೇಂಜ್ ಮಾಡಿಸಿದ್ವಿ ಕಳೆದ 1 ವರ್ಷದಿಂದ ಅಥವಾ 5 ವರ್ಷದಿಂದ ಅಥವಾ 6 ತಿಂಗಳಿಂದ ಅಂದ್ಬಿಟ್ಟು, ಅಂತವ್ರು ಮತ್ತೆ ಅಪ್ಡೇಟ್ ಮಾಡಿಸ್ಬೇಕಂದ್ರೆ ಖಂಡಿತ ನೀವೇನು ಮತ್ತೆ ಅಪ್ಡೇಟ್ ಮಾಡಿಸೋ ಅವಶ್ಯಕತೆ ಇಲ್ಲ. ಓಕೆನಾ? 10 ವರ್ಷದಿಂದ ಇಲ್ಲಿವರೆಗೂ ಏನಾದ್ರೂ ಚಿಕ್ಕ ಪುಟ್ಟ ಚೇಂಜಸ್ ಆಧಾರ್ ಕಾರ್ಡ್ ಅಲ್ಲಿ ಮತ್ತೆ ಏನಾದ್ರೂ ಒಂಚೂರು ಮಾಡಿಸಿದೀರಾ ಅಂದ್ರೆ ಅವ್ರು ಯಾರು ಮಾಡಿಸ್ಬೇಡಿ. ಈಗ ಆಧಾರ್ ಕಾರ್ಡ್ ಅಲ್ಲಿ ಈಗ ಹೆಣ್ಮಕ್ಳು ತಗೊಂಡ್ಬಿಡೋಣ. ಸೊ ಹೆಣ್ಮಕ್ಳು ತವ್ರ ಮನೆಯಿಂದ ಗಂಡನ ಮನೆಗೆ ಮದ್ವೆ ಆಗಿ ಹೋಗಿರ್ತಾರೆ. ತವ್ರ ಮನೆ ಆಧಾರ್ ಕಾರ್ಡ್ ಅಡ್ರೆಸ್ ಬಿಟ್ಬಿಟ್ಟು ಗಂಡನ ಮನೆಗೆ ಹೋದಾಗ ಏನಾಗುತ್ತೆ ಅಂದ್ರೆ ಗಂಡನ ಮನೆ ಅಡ್ರೆಸ್ ನ ನೀವು ಹಾಕಿಸ್ಕೊಂಡಿರ್ತೀರಾ ಆಧಾರ್ ಕಾರ್ಡ್ ಅಲ್ಲಿ, ಹೌದಲ್ವಾ? ಅದ್ಲೂ ಕೂಡ ಚೇಂಜಸ್ ಆಗೋಯ್ತು. ಸೊ ನೀವು ಮತ್ತೆ ಮಾಡಿಸೋ ಅವಶ್ಯಕತೆ ಇಲ್ಲ. ಬಟ್ ಗಂಡನ ಮನೆಗೆ ಹೋಗಿ 10 ವರ್ಷ ಆಯ್ತು ನೀವು ಆಧಾರ್ ಕಾರ್ಡ್ ಈ ರೀತಿ ತಿದ್ದುಪಡಿ ಮಾಡಿಸಿ ಅಂತ ಅಂದ್ರೆ ಮಾತ್ರ ಮಾಡಿಸ್ಬೇಕು. 10 ವರ್ಷಕ್ಕಿಂತ ಒಳಗಡೆ ಆಗಿದೆ ಅಂತ ಅಂದ್ರೆ ಮಾಡಿಸೋ ಆಗಿಲ್ಲ. ಓಕೆನಾ? ಸೊ ನೀವು ಫೋನ್ ನಂಬರ್ ಆದ್ರೂ ಚೇಂಜ್ ಮಾಡಿಸಿ ಅಥವಾ ಇನ್ನೇನೋ ತಪ್ಪಾಗಿತ್ತು ಅಂತ ಹೇಳ್ಬಿಟ್ಟು ಏನಾದ್ರೂ ಒಂದು 10 ವರ್ಷದ ಒಳಗಡೆ ಚೇಂಜಸ್ ಮಾಡಿಸ್ಕೊಂಡಿರ್ತೀರಾ ಅಥವಾ ಅಡ್ರೆಸ್ ಚೇಂಜ್ ಮಾಡಿಸ್ಕೊಂಡಿರ್ತೀರಾ. ಸೊ ಏನೇ ನೀವು ಚಿಕ್ಕ ಪುಟ್ಟದ್ದು ತಿದ್ದುಪಡಿ ಅದ್ರಲ್ಲಿ ಮಾಡಿಸಿದ್ರಿ ಅಂದ್ರೆ ನೀವು ಯಾರು ಮತ್ತೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸೋ ಅವಶ್ಯಕತೆ ಇರೋದಿಲ್ಲ. ಸೊ ಕೊಟ್ಟಾಗ್ಲಿಂದ ಇಲ್ಲಿವರೆಗೂ ನಾವೇನು ಮಾಡಿಸಿರ್ಲಿಲ್ಲ, ನಮ್ದೆಲ್ಲ ಕರೆಕ್ಟ್ ಆಗಿ ಇತ್ತು, ಸುಮ್ಮನೆ ನಮ್ಮ ಹತ್ರ ನಾವು ಆಧಾರ್ ಕಾರ್ಡ್ ಇಟ್ಕೊಂಡಿದ್ವಿ ಅಂತ ಹೇಳ್ತೀರಲ್ವಾ, ಅಂತವ್ರುಗಳು ಮಾತ್ರ ಖಂಡಿತವಾಗ್ಲೂ ಇದೇ ಜೂನ್ 14ನೇ ತಾರೀಕು ಒಳಗಡೆ ಅಪ್ಡೇಟ್ ಮಾಡಿಸ್ಲೇಬೇಕು. ಅಪ್ಡೇಟ್ ಮಾಡಿಸೋದಕ್ಕೆ ಎಲ್ಲಿ ಹೋಗ್ಬೇಕು ಅನಿತಾ ಅಂತ ಕೇಳೋದಾದ್ರೆ ನಿಮ್ಮ ಹತ್ತಿರದ ಆಧಾರ್ ಸೇವಾ ಕೇಂದ್ರ, ಓಕೆನಾ, ಅಲ್ಲಿಗೆ ಹೋಗ್ಬೇಕು. ಆಧಾರ್ ಸೆಂಟರ್ ಬರುತ್ತೆ ಅಲ್ವಾ, ಸೊ ಅಲ್ಲಿ ಮಾತ್ರನೇ ನಿಮಗೆ ಈ ರೀತಿಯಾಗಿ ಅಪ್ಡೇಟ್ ಮಾಡಿ ಕೊಡುವಂಥದ್ದು. ಬೇಕಾದ್ರೆ ನೀವು ಹೋಗಿ ವಿಚಾರಿಸಿ. ಇದೇ ರೀತಿ ಯೂಟ್ಯೂಬ್ ಅಲ್ಲಿ ನೋಡಿದ್ವಿ ಅಂದ್ಬಿಟ್ಟು ಇದು ಗವರ್ನಮೆಂಟ್ ಇಂದ ಬಂದಿರುವಂತದ್ದೇ, ನಮಗೂ ನೋಟಿಫಿಕೇಶನ್ ಕಳಿಸಿರೋದಕ್ಕೆ ನಾವಿಲ್ಲಿ ಕುತ್ಕೊಂಡು ವಿಡಿಯೋ ಮಾಡ್ತಾ ಇರುವಂತದ್ದು. ಓಕೆನಾ? ಸೊ ಅವರೇ ಮಾಡ್ಕೊಡ್ತಾರೆ. ಏನೊಂದು 60 ರೂಪಾಯಿ ಅಥವಾ 100 ರೂಪಾಯಿ ತಗೋತಾರೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಲಿಕ್ಕೆ. ಸೊ ನಿಮ್ಗೇನು ಬೇರೆ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡೋಗೋ ಅವಶ್ಯಕತೆ ಇಲ್ಲ. ಬಯೋಮೆಟ್ರಿಕ್ ತಗೋತಾರೆ, ಅಂದ್ರೆ ನಿಮ್ಮ ತಂಬ್ ತಗೋತಾರೆ. ಓಕೆನಾ? ಯಾಕಂದ್ರೆ 10 ವರ್ಷದ ಹಿಂದೆ ಒಂಥರ ಇರುತ್ತೆ. ಈಗ ಹೆಣ್ಮಕ್ಳಿಗಂತೂ ಪಾತ್ರೆ ಗೀತ್ರೆ ಉಜ್ಜಿ ಎಲ್ಲ ಒಂಥರ ಇದಾಗಿರ್ತವೆ ಅಲ್ಲ, ಹೆಬ್ಬೆಟ್ಗಳೆಲ್ಲ. ಸೊ ಹಾಗಾಗಿ ಹೊಸದಾಗಿ ಮತ್ತೆ ಅಪ್ಡೇಟ್ ಕೊಡಿಸ್ಬೇಕು, ಇದು ನಾವೇ ಅಂತ ಹೇಳ್ಬಿಟ್ಟು ಪ್ರೂಫಿಗೆ. ಓಕೆನಾ? ಸೊ ಆ ಕಾರಣದಿಂದಾಗಿ ಬಯೋಮೆಟ್ರಿಕ್ ತಗೊಂಡು ನಿಮ್ಮ ತಂಬ್ ಕೂಡ ತಗೋತಾರೆ. ಸೊ ಅದೇ ಅಡ್ರೆಸ್ ಇತ್ತು ಆಧಾರ್ ಕಾರ್ಡ್ ಅಲ್ಲೇ ಇರೋದು ಅಂತಂದ್ರೆ ಅದೇ ಇದೆ ಅಂತ ಹೇಳಿ. ಜೊತೆಗೆ ಫೋನ್ ನಂಬರ್ ಏನಾದ್ರು ಚೇಂಜ್ ಮಾಡ್ಬೇಕಂತ ಕೇಳ್ತಾರೆ. ನಿಮಗೆ ಬೇಕು ಅಂದ್ರೆ ಆ ಟೈಮಲ್ಲೇ ಚೇಂಜ್ ಮಾಡಿಸ್ಕೊಳ್ಳಿ. ಇಲ್ಲ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಏನಿತ್ತು ಅದೇ ಇರ್ಲಿ ಅಂತ ಅಂದ್ರೆ ಅದನ್ನೇ ಬಿಡ್ತಾರೆ. ಒಟ್ಟಾರೆ ಬಯೋಮೆಟ್ರಿಕ್ ಸಿಸ್ಟಮ್ ಅಲ್ಲಿ ತಗೋತಾರೆ ಅಷ್ಟೇ. ಓಕೆನಾ? ಅಂಡ್ ಇದು ಫ್ರೀ ಆಗಿರುತ್ತೆ. ಜೂನ್ 14ನೇ ತಾರೀಕು ಒಳಗಡೆ ನೀವು ಮಾಡಿಸ್ಕೊಂಡ್ರಿ ಆಧಾರ್ ಕಾರ್ಡ್ ಅಪ್ಡೇಟ್ ನ ಅಂತ ಅಂದ್ರೆ.
ಸೊ ಇಲ್ಲ ನಾನು ಜೂನ್ 14ನೇ ತಾರೀಕು ಗೊತ್ತಿರಲಿಲ್ಲ ನಮ್ಗೆ ಈ ತರ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಸೊ ನಿಮ್ ವಿಡಿಯೋ ನಮಗೆ ತುಂಬಾ ಲೇಟ್ ಆಗಿ ಸಿಕ್ತು ಅಥವಾ ಇನ್ನೇನೋ ನಮಗೆ ಗೊತ್ತೇ ಇರಲಿಲ್ಲ ಅಂತ ಅಂದ್ರೆ ನೀವೇನ್ ಮಾಡ್ಬೇಕು ಅಂದ್ರೆ ಜೂನ್ 14ನೇ ತಾರೀಕು ಕಳೆದ್ಮೇಲೆ ಅದೇ ಆಧಾರ್ ಸೇವಾ ಕೇಂದ್ರದವರು ನಿಮ್ಮ ಹತ್ರ 1,000 ರೂಪಾಯಿ ದಂಡವನ್ನ ಕಲೆಕ್ಟ್ ಮಾಡ್ಬಿಟ್ಟು ನಿಮ್ಗೂ ಕೂಡ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಕೊಡ್ತಾರೆ. 1,000 ರೂಪಾಯಿ ದಂಡ ಕಟ್ಬೇಕಲ್ಲಪ್ಪ ನಾನು ಮಾಡ್ಸೋದೇ ಇಲ್ಲ ಬಿಡು ಆಧಾರ್ ಕಾರ್ಡ್ ಅಪ್ಡೇಟ್ ನ ಹಂಗೆ ಇದ್ಬಿಡ್ತೀನಿ ಯಾರು ಕೇಳಕ್ ಬರ್ತಾರೆ ಸರ್ಕಾರಕ್ಕೆ ಹೆಂಗ್ ಗೊತ್ತಾಗತ್ತೆ ಅಂದ್ರೆ ಖಂಡಿತ ಗೊತ್ತಾಗತ್ತೆ. ಇನ್ ಮುಂದೆ ನೀವು ಯಾವುದೇ ಒಂದು ಸ್ಕೀಮ್ ಬಂದಾಗ ಆಧಾರ್ ಕಾರ್ಡ್ ತಗೊಂಡು ಹೋಗ್ತೀರಾ ಅಲ್ವಾ, ಎಲ್ಲೇ ನಿಮ್ಗೆ ಸ್ಕೀಮ್ಗಳಲ್ಲೂ ಆಧಾರ್ ಕಾರ್ಡ್ನೇ ಕೇಳ್ತಾರೆ. ಅವಾಗ ನಿಮ್ಮ ಆಧಾರ್ ಕಾರ್ಡ್ ಇನ್ವ್ಯಾಲಿಡ್ ಅಂತ ಬರುತ್ತೆ ಅಥವಾ ನಿಮ್ದು ವ್ಯಾಲಿಡಿಟಿ ಮುಗ್ದೋಗಿದೆ ಅಂತ ಹೇಳಿ ಬರುತ್ತೆ. ಸೊ ಈ ರೀತಿ ಆಗೋ ಚಾನ್ಸಸ್ ಇರುತ್ತೆ. ಅಂಡ್ ಯಾವುದೇ ಸ್ಕೀಮ್ಸ್ ಗಳಿಂದ ನಿಮ್ಗೆ ಹಣವಂತೂ ಬರೋದೇ ಇಲ್ಲ. ಪಿಂಚಣಿ ಹಣ ಆಗಿರ್ಬೋದು, ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಮತ್ತೊಂದು ಮಗದೊಂದು. ಓಕೆನಾ? ಸೊ ಹಾಗಾಗಿ ದಯವಿಟ್ಟು ಈ ವಿಡಿಯೋನ ಆದಷ್ಟು ಜನಗಳಿಗೆ ಶೇರ್ ಮಾಡಿ. ಇದೇ ಜೂನ್ 14ನೇ ತಾರೀಕು ಒಳಗಾಗಿ ಎಲ್ಲರೂ ಕೂಡ ಆಧಾರ್ ಕಾರ್ಡ್ ಅಪ್ಡೇಟ್ ನ ಮಾಡಿಸ್ಕೊಳ್ಳಿ. ಅಂಡ್ ಯಾವುದೇ ಸೈಬರ್ ಸೆಂಟರ್ ಗಳಲ್ಲಿ ಯಾರಾದ್ರೂ ಮಾಡ್ಕೊಡ್ತೀವಿ ನಮ್ಗೆ 500 ರೂಪಾಯಿ ಕೊಡಿ ಅಥವಾ 800 ರೂಪಾಯಿ ಕೊಡಿ ಅಂತ ಕೇಳಿದ್ರು ಕೂಡ ಖಂಡಿತವಾಗ್ಲೂ ನೀವು ಯಾರು ಮಾಡಿಸ್ಕೋಬೇಡಿ. ಇದು ಅವಕಾಶ ಕೊಟ್ಟಿರೋದು ಕೇವಲ ಆಧಾರ್ ಸೇವಾ ಕೇಂದ್ರಗಳಿಗೆ ಮಾತ್ರ. ಓಕೆನಾ? ಇದಿಷ್ಟು ನಿಮ್ಗೆ ಆಧಾರ್ ಕಾರ್ಡ್ ಅಪ್ಡೇಟ್ ಬಗ್ಗೆ ಗೊತ್ತಾಯ್ತಲ್ವಾ. ಆಕ್ಚುಲಿ ಇದು ಡಿಸೆಂಬರ್ 14ನೇ ತಾರೀಕಿಗೆ ಲಾಸ್ಟ್ ಡೇಟ್ ಕೊಟ್ಟಿದ್ರು. ಡಿಸೆಂಬರ್ 14, 2024ನೇ ಇಸ್ವಿಗೆನೆ. ಸೊ ಇವಾಗ ಮತ್ತೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಜೂನ್ 14ನೇ ತಾರೀಕುವರೆಗೂ ಕೂಡ ಫ್ರೀ ಆಗೇ ಇರುತ್ತೆ, ಮಾಡಿಸ್ಕೊಳ್ಳಿ ಅಂದ್ಬಿಟ್ಟು ಸರ್ಕಾರನೇ ಕೊಟ್ಟಿದೆ. ಬೇಕಾದ್ರೆ ನೀವು ಗೂಗಲ್ಗೆಲ್ಲ ಹೋಗಿ ಸರ್ಚ್ ಮಾಡಿ ನೋಡಿ, ಇದು 100% ನಿಜ. ಓಕೆನಾ? ಇನ್ನೊಂದು ಅನುಮಾನ ಬಂದ್ಬಿಡುತ್ತೆ ನಿಮ್ಗೆ, ಅನಿತಾ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಬಿಟ್ರೆ ನಮ್ದು ಏನಾದ್ರೂ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದು ನಿಂತೋಗ್ಬಿಟ್ರೆ ಏನ್ ಮಾಡೋದು ಅಂದ್ಬಿಟ್ಟು. ಖಂಡಿತವಾಗ್ಲೂ ಹಂಗಾಗಲ್ಲ. ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸೋದ್ರಿಂದ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಗೆ ಯಾವುದೇ ರೀತಿ ತೊಂದರೆ ಆಗಲ್ಲ, ಜೊತೆಗೆ ಪಿಂಚಣಿ ಹಣಕ್ಕೂ ತೊಂದರೆ ಆಗಲ್ಲ. ಖಂಡಿತವಾಗ್ಲೂ ಮಾಡಿಸಿ, ಇದು ಸರ್ಕಾರದಿಂದಾನೇ ಆದೇಶ ಬಂದಿದೆ. ನೀವು ಮಾಡಿಸ್ದಂಗ್ ಹಂಗೆ ಇಟ್ಕೊಂಡ್ರೆ ಮೇ ಬಿ ಗೃಹಲಕ್ಷ್ಮಿ ಯೋಜನೆ ಮತ್ತೆ ಪಿಂಚಣಿ ಹಣಕ್ಕೆ ಖಂಡಿತ ತೊಂದರೆ ಬರುತ್ತೆ. ಓಕೆನಾ? ನೆಕ್ಸ್ಟ್ ನೋಡೋದಾದ್ರೆ ರೇಷನ್ ಕಾರ್ಡ್ ಬಗ್ಗೆ ಮಾತಾಡ್ಬಿಡ್ತೀನಿ ಇವಾಗ. ಸೊ ಎಷ್ಟೋ ಜನಗಳು ಪಾಪ ರೇಷನ್ ಕಾರ್ಡ್ಗೆ ನೀವು ಅರ್ಜಿಯನ್ನ ಹಾಕೊಂಡಿದ್ರಿ. ಸೊ ಇನ್ನೂ ನಮ್ಗೆ ರೇಷನ್ ಕಾರ್ಡ್ ವಿತರಣೆನೇ ಮಾಡಿಲ್ಲ ಅನಿತಾ, ನಾವು ಹಾಕಿ ರೇಷನ್ ಕಾರ್ಡ್ ಅರ್ಜಿಗೆ 2 ವರ್ಷ ಆಗಿತ್ತು, 1 ವರ್ಷ ಆಗಿತ್ತು, ಆದ್ರೆ ರೇಷನ್ ಕಾರ್ಡ್ ನಮಗೆ ಕೊಟ್ಟೇ ಇಲ್ಲ ಅಂತ ಹೇಳಿ ಕೇಳ್ತಾ ಇದ್ರಿ. ಅಂತವ್ರಿಗೆ ಇಲ್ಲಿ ತುಂಬಾನೇ ಗುಡ್ ನ್ಯೂಸ್ ಇದೆ. ಸೊ ಏನು ಅಂತ ಕೇಳೋದಾದ್ರೆ ನಮ್ಮ ಆಹಾರ ಇಲಾಖೆ ಸಚಿವರಾದಂತಹ KH ಮುನಿಯಪ್ಪ ಅವರೇ ಪತ್ರಿಕಾಗೋಷ್ಠಿ ಕೂಡ ಮಾಡಿಸಿದ್ದಾರೆ. ಸದ್ಯದಲ್ಲೇ ನಾವು ಯಾರ್ಯಾರ್ದೆಲ್ಲ ಇಟ್ಕೊಂಡಿದ್ವಿ ಅಲ್ವಾ ನೀವು ರೇಷನ್ ಕಾರ್ಡ್ ಅರ್ಜಿಯನ್ನ ಹಾಕಿದ್ದವರು, ಅವರೆಲ್ಲರದು ಕೂಡ ಈಗ ವಿತರಣೆ ಪ್ರಾರಂಭ ಮಾಡ್ತಾ ಇದ್ದೀವಿ. ಸೊ ಈ ತಿಂಗಳಲ್ಲೇ, ಮೇ ತಿಂಗಳಲ್ಲೇ ನಿಮ್ಗೆ ವಿತರಣೆ ಆಗೋಗ್ಬಿಡುತ್ತೆ. ಸೊ ಇನ್ನು ಏನಾದ್ರೂ ನಿಮ್ಗೆ ಅನುಮಾನ ಇತ್ತು ಅಂತ ಹೇಳಿದ್ರೆ ಬೇಕಾದ್ರೆ ಫುಡ್ ಆಫೀಸ್, ನಿಮ್ಮ ಆಹಾರ ಇಲಾಖೆ ಇರುತ್ತೆ ಅಲ್ವಾ ನಿಮ್ ತಾಲೂಕಲ್ಲಿ, ಅಲ್ಲಿಗೆ ಹೋಗಿ ವಿಚಾರಿಸಿದ್ರೆ ಅಲ್ಲಿಗೆ ಹೋಗಿ ನೀವು ಬೇಕಾದ್ರೆ ನಿಮ್ ರೇಷನ್ ಕಾರ್ಡ್ ನ ಕಲೆಕ್ಟ್ ಮಾಡ್ಕೊಂಡ್ ಬರ್ಬೋದು, ಯಾರೆಲ್ಲ ಹಿಂದೆ ಅರ್ಜಿ ಹಾಕಿದ್ರೆ ಅವ್ರುಗಳು. ಓಕೆನಾ? ಅಂಡ್ ಹೊಸದಾಗಿ ಹಾಕೋರ್ಗೂ ಕೂಡ ಇಲ್ಲಿ ಒಂದು ಗುಡ್ ನ್ಯೂಸ್ ಇದೆ. ಇಷ್ಟು ದಿನ ಏನಾಗ್ತಿತ್ತು ಅಂದ್ರೆ ಒಂದ್ 2 ತಿಂಗಳಿಗೆ ಒಂದ್ಸತಿ, 3 ತಿಂಗಳಿಗೆ ಒಂದ್ಸತಿ, ತಿಂಗಳಲ್ಲಿ 1 ದಿನ ಅಥವಾ 2 ದಿನ ಮಾತ್ರ ಅವಕಾಶ ಮಾಡ್ಕೊಡ್ತಾ ಇದ್ರು ರೇಷನ್ ಕಾರ್ಡಿಗೆ ಅರ್ಜಿ ಹಾಕ್ಲಿಕ್ಕೆ. ಬಟ್ ಇನ್ ಮುಂದೆ ಹಂಗ ಆಗೋದಿಲ್ಲ. ಸೊ ಖಂಡಿತ ಮುಂಚೆ ಇತ್ತು ನೋಡಿ, ಎನಿ ಟೈಮ್ 24 hours ಓಪನ್ ಇದ್ದಂಗೆ. ಸೊ ಯಾವಾಗ ಬೇಕಾದ್ರೂ ನಮ್ಗೆ ರೇಷನ್ ಕಾರ್ಡ್ ಇಲ್ಲ ಅಂತಂದ್ರೆ ಹೋಗಿ ಅರ್ಜಿಯನ್ನ ಹಾಕೊಂಡ್ ಬರ್ಬೋದಿತ್ತು ಅಲ್ವಾ. ಸೊ ಆ ರೀತಿಯಾಗಿ ಮಾಡ್ತಾ ಇದಾರಂತೆ. ಸೊ ಇನ್ ಮುಂದೆ ನೀವು 1 ತಿಂಗಳು, 2 ತಿಂಗಳು, 3 ತಿಂಗಳು ಗಟ್ಲೆ ಅವಕಾಶವನ್ನ ಕೊಟ್ಬಿಡ್ತೀವಿ. ಯಾರೆಲ್ಲ ರೇಷನ್ ಕಾರ್ಡ್ ಇಲ್ಲ ನಿಮ್ಗಳಿಗೆ ಅಥವಾ ಬೇರೆ ಮನೆ ಮಾಡ್ಕೊಂಡಿರ್ತಾರೆ, ಅತ್ತೆ ಮಾವ ಮಗ ಸೊಸೆ ಎಲ್ಲ ಒಂದು ಒಟ್ಟಿಗೆ ಇರ್ತೀರಾ, ಸೊ ಡಿವೈಡ್ ಆಗಿರ್ತೀರಾ, ಅತ್ತೆ ಮಾವ ಅಂತ ರೇಷನ್ ಕಾರ್ಡ್ ಇರುತ್ತೆ, ಮಗ ಸೊಸೆ ಹತ್ರ ಇರೋದಿಲ್ಲ, ಅಂತವ್ರುಗಳು ನಾವು ಹೊಸದಾಗಿ ಮಾಡಿಸ್ಕೋಬೇಕು, ಈಗ ಅರ್ಜಿ ಹಾಕ್ಲಿಕ್ಕೆ ಬಿಟ್ಟೇ ಇಲ್ವಲ್ಲ ಅಂತ ಕಾಯ್ತಿರ್ತೀರಲ್ವಾ. ಸೊ ಈಗ ಈ ಒಂದು 3 ತಿಂಗಳಲ್ಲಿ ಸೊ ನಿಮ್ಗೆ ಎಲ್ರಿಗೂ ಕೂಡ ಅವಕಾಶವನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಖಂಡಿತವಾಗ್ಲೂ ನಾನು ನಿಮ್ಗೆ ತಿಳಿಸ್ತೀನಿ. ಓಕೆನಾ? ಸೊ ರೆಗ್ಯುಲರ್ ಆಗಿ ಯಾವತ್ತು ಓಪನ್ ಆಗತ್ತೆ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತೀನಿ. ಯಾರಾದ್ರೂ ಇತ್ತು ರೇಷನ್ ಕಾರ್ಡ್ ಅಪ್ಲೈ ಮಾಡೋರು ಅಂದ್ರೆ ಖಂಡಿತವಾಗ್ಲೂ ನೀವು ಹಾಕೊಳ್ಳೋರಂತೆ. ಸೊ ರೆಗ್ಯುಲರ್ ಆಗಿ ನಮ್ಮ ವಿಡಿಯೋನ ನೀವು ನೋಡ್ತಾ ಇದ್ರಿ ಅಂತ ಹೇಳಿದ್ರೆ ಖಂಡಿತ ನಿಮಗೆ ಗೊತ್ತಾಗತ್ತೆ, ಅವತ್ತಿನ ದಿನ ಹೋಗಿ ಅಪ್ಲಿಕೇಶನ್ ಹಾಕೋಬಹುದು. ಓಕೆನಾ? ಯಾರ್ಯಾರೆಲ್ಲ ಕಾಯ್ತಾ ಇದ್ದೀರಾ ರೇಷನ್ ಕಾರ್ಡ್ ಅಪ್ಲೈ ಮಾಡ್ಬೇಕು ಅಂತ ಅಂದ್ಬಿಟ್ಟು ಇವಾಗಲೇ ರೆಡಿ ಮಾಡಿ ಇಟ್ಕೊಂಡಿರಿ ಡಾಕ್ಯುಮೆಂಟ್ಸ್ ಗಳನ್ನ. ಅಂದ್ರೆ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗತ್ತೆ, BPL ಕಾರ್ಡ್ ಮಾಡಿಸ್ಕೋಬೇಕು ಅಂದವರು ಇನ್ಕಮ್ ಸರ್ಟಿಫಿಕೇಟ್ ನ ನಿಮ್ಮ ಹತ್ತಿರದ ನಾಡ ಕಚೇರಿಗೆ ಹೋಗ್ಬಿಟ್ಟು ಮಾಡಿಸ್ಕೋಬಹುದು, ಅಥವಾ ನಿಮ್ಗೆ ತಾಲೂಕ್ ಆಫೀಸಲ್ಲೂ ಮಾಡಿಸ್ಕೋಬಹುದು, ಅಥವಾ ಯಾವ್ದಾದ್ರು ಸೈಬರ್ ಸೆಂಟ್ರಿಗೆ ಹೋದ್ರು ಕೂಡ ಒಂದಿಷ್ಟು ದುಡ್ಡು 300-400 ರೂಪಾಯಿ ಕೊಟ್ರೆ ನೀವೆಲ್ಲೂ ಅಲ್ಲಿಯೋ ಅವಶ್ಯಕತೆನೇ ಇಲ್ಲ, ಅವರೇ ಇನ್ಕಮ್ ಸರ್ಟಿಫಿಕೇಟ್ ಎಲ್ಲ ಮಾಡಿಸ್ಕೊಟ್ಬಿಡ್ತಾರೆ. ಓಕೆನಾ? ಸೊ ನೆಕ್ಸ್ಟ್ ನಿಮ್ದು ವಾಸಸ್ಥಳ ಬೇಕಾಗತ್ತೆ. ಹೊಸದಾಗಿ ನೀವು BPL ಕಾರ್ಡ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅಂದ್ರೆ ವಾಸಸ್ಥಳ ರೆಡಿ ಮಾಡಿ ಇಟ್ಕೊಂಡಿರಿ. ಸೊ ನೆಕ್ಸ್ಟ್ ನಿಮ್ ಆಧಾರ್ ಕಾರ್ಡ್ ಇರಬೇಕು, ನಿಮ್ದು ಫೋಟೋ ಇರಬೇಕು, ಅಂಡ್ ನಿಮ್ಗೆ ಯಾರ್ಯಾರು ಕುಟುಂಬ ಸದಸ್ಯರು ಒಂದು ರೇಷನ್ ಕಾರ್ಡ್ಗೆ ಹಾಕ್ಬೇಕು, ನಿಮ್ ಗಂಡ, ನೀವು ಅಂದ್ರೆ ಹೆಂಡತಿ, ಮಕ್ಕಳು, ಇಷ್ಟು ಜನ ನಾವು ಹೊಸದಾಗಿ ರೇಷನ್ ಕಾರ್ಡ್ ಮಾಡಿಸ್ಕೋತೀವಿ ಅಂತ ಅಂದ್ರೆ ಅವ್ರದ್ದೆಲ್ಲರದು ಆಧಾರ್ ಕಾರ್ಡ್ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು. ಸೊ ಇಷ್ಟು ಡಾಕ್ಯುಮೆಂಟ್ಸ್ ಇತ್ತು ಅಂತ ಅಂದ್ರೆ ಯಾವತ್ತು ಅರ್ಜಿಯನ್ನ ಹಾಕ್ಲಿಕ್ಕೆ ಅವಕಾಶವನ್ನ ಸರ್ಕಾರ ಕೊಡುತ್ತೋ ಪಟ್ ಅಂತ ಹೋಗ್ಬಿಟ್ಟು ನೀವು ಅವತ್ತಿನ ದಿನ ಅಪ್ಲಿಕೇಶನ್ ಹಾಕಿ ಬರ್ಬೋದು. ಇನ್ ಮುಂದೆ ಯಾವುದೇ ಕಾರಣಕ್ಕೂ ತಡ ಮಾಡೋದಿಲ್ಲ, ಬೇಗ ಬಿಡ್ತೀವಿ ಅಂತ ಹೇಳಿದರೆ ಇದು ತುಂಬಾ ಖುಷಿ ಪಡೋ ಸುದ್ದಿನೇ. ಬರೀ ಬಾಯಿ ಮಾತಲ್ಲಿ ಹೇಳ್ಕೊಂಡು ಬರಬೇಡಿ, ಆದಷ್ಟು ಬೇಗ ರೇಷನ್ ಕಾರ್ಡ್ಗೆ ಅವಕಾಶ ಮಾಡ್ಕೊಡಿ. ತುಂಬಾ ಜನ ಕಾಯ್ತಾ ಇದ್ದಾರೆ ಅನ್ನೋದು ನನ್ನ ಮನವಿ ಸರ್ಕಾರಕ್ಕೆ. ನಿಮ್ಗೆ ಏನ್ ಅನ್ಸುತ್ತೆ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಅಂಡ್ ಕೊನೆಯದಾಗಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ
ಬಗ್ಗೆ ಮತ್ತೆ ನೀವು ಕಮೆಂಟ್ ಮಾಡೇ ಮಾಡ್ತೀರಾ. ಖಂಡಿತವಾಗ್ಲೂ ಬರುತ್ತೆ. ಗೃಹಲಕ್ಷ್ಮಿ ಯೋಜನೆ ಖಂಡಿತ ಸ್ಟಾಪ್ ಆಗಿಲ್ಲ. ಸೊ ಅವರು ಮೇ 3ನೇ ವಾರ ಟೈಮ್ ತಗೊಂಡಿದ್ದಾರೆ. ಹಿಂದೆ ಏಪ್ರಿಲ್ 2ನೇ ವಾರ ಕೊಡ್ತೀವಿ ಅಂತ ಹೇಳ್ಬಿಟ್ಟಿದ್ರು, ಕೊಡ್ಲೇ ಇಲ್ಲ. ಮತ್ತೆ ಸ್ವತಃ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾದಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ದಯವಿಟ್ಟು ಕ್ಷಮೆ ಇರಲಿ. ಸೊ ಮತ್ತೆ ನಾವು ಟೈಮ್ ತಗೋತಾ ಇದ್ದೀವಿ, ನೀವು ಇದಕ್ಕೆ ಒಪ್ಪಿಗೆ ಕೊಡಬೇಕು, ಮೇ 3ನೇ ವಾರಕ್ಕೆ ಖಂಡಿತವಾಗ್ಲೂ ಬಿಡುಗಡೆ ಮಾಡ್ತೀವಿ ಅಂತ ಮಾಧ್ಯಮದ ಮುಂದೆನೆ ಕೇಳ್ಕೊಂಡಿದ್ದಾರೆ. ಸೊ ಹಾಗಾಗಿ ನಾವು ಕೂಡ ಸ್ವಲ್ಪ ತಾಳ್ಮೆಯಿಂದ ಕಾಯೋಣ. ಇಷ್ಟು ದಿನ 18 ಕಂತು ನಿಮ್ಗೆ 36,000 ರೂಪಾಯಿ ಬಂದಿದೆ ಅಲ್ವಾ. ಸೊ ಇನ್ನೇನು ನಿಲ್ಸೋದಿಲ್ಲ, ಖಂಡಿತ ಕೊಡ್ತಾರೆ. ಬಟ್ ಸರ್ಕಾರದಲ್ಲೂ ಸಾಲ ಅದು ಇದು ಮಾಡ್ಕೊಂಡಿರ್ತಾರೆ ಅಲ್ವಾ. ಸೊ ಹಂಗಾಗಿ ಡಿಲೇ ಆಗ್ತಾ ಇರುತ್ತೆ. ಬಟ್ ಬಂದೇ ಬರುತ್ತೆ ಗೃಹಲಕ್ಷ್ಮಿ ದುಡ್ಡು, ನೀವು ಯಾರು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಓಕೆನಾ. ಸೊ ಈ ತಿಂಗಳಲ್ಲಿ 2 ಕಂತು ಹಣ ಕೊಡ್ತೀವಿ, ಒಟ್ಟಿಗೆ 4,000 ಅಂತ ಅಂದಿದ್ದಾರೆ. ಖಂಡಿತವಾಗ್ಲೂ ಬರುತ್ತೆ. ಯಾರ್ಯಾರೆಲ್ಲ ಏನೇನೆಲ್ಲ ಕಮಿಟ್ಮೆಂಟ್ಸ್ ಇಟ್ಕೊಂಡು ಕಾಯ್ತಾ ಇದ್ದೀರಾ ಅವ್ರಿಗೆಲ್ರಿಗೂ ಕೂಡ ಖುಷಿ ಆಗುತ್ತೆ ಈ ತಿಂಗಳು ಹಣ ಬಂದಾಗ. ಓಕೆನಾ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ಏನೇ ಸರ್ಕಾರದಿಂದ ಹೊಸ ಅಪ್ಡೇಟ್ ಬಂದ್ರು ಕೂಡ ನಮ್ಮ ಚಾನಲ್ ನಲ್ಲಿ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ನಿಮ್ಗೂ ಇಂಟ್ರೆಸ್ಟ್ ಇತ್ತು ಅಂದ್ರೆ ರೆಗ್ಯುಲರ್ ಆಗಿ ನಮ್ಮ ವಿಡಿಯೋಸ್ ನ ನೋಡ್ತಾ ಇರಿ. ಅಂಡ್ ವಿಡಿಯೋದಿಂದ ಯೂಸ್ಫುಲ್ ಆಯ್ತು ನಿಮ್ಗೆ ಅಂತ ಹೇಳಿದ್ರೆ ಪುಟ್ಟದೊಂದು ಲೈಕ್ ಮಾಡಿ ನಮ್ಮ ವಿಡಿಯೋಗೆ. ಅಂಡ್ ಇನ್ನು ಯಾರಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಂಡ್ ಇನ್ನು ಏನಾದ್ರೂ ಡೌಟ್ಸ್ ಇತ್ತು ಅಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿರಿ. ನನಗೆ ನಿಮ್ಮ ಕಮೆಂಟ್ಗೆ ಉತ್ತರ ಸಿಕ್ತು ಅಂದ್ರೆ ಖಂಡಿತವಾಗ್ಲೂ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಉತ್ತರ ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಹಾಗಾದ್ರೆ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರಿ ಅವ್ರಿಗೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.